ನಮಸ್ಕಾರ ಸ್ನೇಹಿತರೆ, ಪ್ರತಿಯೊಬ್ಬರು ಕೂಡ ನಮ್ಮ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇಲ್ಲಿ ರೈತರಿಗೆ ಬೆಳೆ ಹಾನಿ ವಿವರವನ್ನು ಮತ್ತು ಪಿಎಂ ಕಿಸಾನ್ ಯೋಜನೆಯ ಹಣವನ್ನು ಯಾವಾಗ ಬಿಡುಗಡೆ ಮಾಡಲಾಗ್ತಾ ಇದೆ ಸರ್ಕಾರದಿಂದ ಎನ್ನುವ ಮಾಹಿತಿಯನ್ನು ಕೂಡ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ. ಸ್ನೇಹಿತರೆ, ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ ಮತ್ತು ಇದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಮತ್ತು ಪಿಎಂ ಕಿಸಾನ್ ಯೋಜನೆಯ ಅಪ್ಡೇಟ್ ಅಲ್ಲಿ ಇರೋದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ನಿಮ್ಮ ಬಳಿ ಇರಬೇಕು ಎನ್ನುವ ಮಾಹಿತಿಯನ್ನು ಕೂಡ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ. ಸ್ನೇಹಿತರೆ, ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿದ್ರೆ ಖಂಡಿತವಾಗಿ ಅರ್ಥವಾಗುತ್ತದೆ, ಇಲ್ಲ ಅಂದ್ರೆ ನಿಮಗೆ ತಿಳಿಯೋದಿಲ್ಲ, ಅದಕ್ಕೋಸ್ಕರ ತಿಳಿಸ್ತಾ ಇರುವಂತದ್ದು. ಸ್ನೇಹಿತರೆ, ಕರ್ನಾಟಕದ ರೈತರಿಗೆ ಸಂಬಂಧಿಸಿದ ಇಂದಿನ 2 ಪ್ರಮುಖ ಯೋಜನೆ ಬಗ್ಗೆ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ. ಸ್ನೇಹಿತರೆ, ಇಲ್ಲಿ ಒಂದು ಕಡೆ ಅಕಾಲಿಕವಾಗಿ ಮಳೆ ಮತ್ತು ಪ್ರವಾಹ ಬರಗಾಲದಿಂದ ಬೆಳೆ ಹಾನಿಯಾದ ರೈತರಿಗೆ ಬೆಳೆ ಹಾನಿ ಪರಿಹಾರದ ಹಣ ಜಮವಾಗುವ ಪ್ರಕ್ರಿಯೆ ನಡೀತಾ ಇದೆ. ಹೌದು ಸ್ನೇಹಿತರೆ, ಇಲ್ಲಿ ಮತ್ತೊಂದು ಕಡೆ ಕೇಂದ್ರ ಸರ್ಕಾರದ ಪಿಎಂ ಕಿಸಾನ್ ಯೋಜನೆಯ ಹಣವನ್ನು 2,000 ಹಣವನ್ನು ಯಾವ ತಿಂಗಳಲ್ಲಿ ಮುಂದಿನ ಕಂತಿನ ಹಣವನ್ನು ಹಾಕಲಾಗ್ತಾ ಇದೆ ಎನ್ನುವ ಒಂದು ಮಾಹಿತಿಯನ್ನು ಕೂಡ ತಿಳಿಸ್ತಾ ಇದ್ದಾರೆ. ಸ್ನೇಹಿತರೆ, ಹಾಗಾದ್ರೆ ಬೆಳೆ ಹಾನಿ ಪರಿಹಾರ ಎಷ್ಟು ಹಣ ಸಿಗುತ್ತಾ ಇದೆ, ಯಾವ ಜಿಲ್ಲೆಗೆ ಮೊದಲನೇ ಹಂತದಲ್ಲಿ ಸಿಗ್ತಾ ಇದೆ, ಪಿಎಂ ಕಿಸಾನ್ ಯೋಜನೆ ಹಣ ಯಾವ ಖಾತೆಗೆ ಬರ್ತಾ ಇದೆ ಮತ್ತು ಯಾರಿಗೆ ಈ ಒಂದು ಹಣ ಬರದೇ ಇದ್ರೆ ಈ ಒಂದು 3 ವಿಷಯವನ್ನು ನೀವು ಪರಿಶೀಲಿಸಬೇಕು. ಹಾಗಿದ್ರೆ ಮಾತ್ರ ನಿಮ್ಗೆ ಈ ಒಂದು ಹಣ ಬರುವಂತದ್ದು. ಹೌದು ಸ್ನೇಹಿತರೆ, ಈ ಎಲ್ಲ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಸರಳವಾಗಿ ನಿಮ್ಗೆ ತಿಳಿಸ್ತಾ ಇದ್ದೇನೆ. ಮೊದಲನೇದಾಗಿ ಬೆಳೆ ಹಾನಿ ಪರಿಹಾರವನ್ನು ನೋಡೋಣ. ಸ್ನೇಹಿತರೆ, ಈ ಒಂದು ಮಾಹಿತಿ ನಿಮ್ಗೆ ಉಪಯುಕ್ತವಾಗುತ್ತದೆ ಅಂತ ಕೂಡ ನಾನು ನಿಮ್ಗೆ ವಿಡಿಯೋ ಮುಖಾಂತರ ತಿಳಿಸ್ತಾ ಇದ್ದೇನೆ. ಸ್ನೇಹಿತರೆ, ಈ ಒಂದು ವಿಡಿಯೋನ ಮುಂದುವರಿಸುವ ಮೊದಲು ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ರೆ ಹಾಗೂ ಯಾರು ಕೂಡ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ, ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ರು ಒಂದೇ ಒಂದು ತಪ್ಪದೆ ಲೈಕ್ ಅನ್ನು ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ, ಹಾಗೆ ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ ಅಂತ ತಿಳಿಸ್ತಾ ಇದ್ದೇನೆ. ಸ್ನೇಹಿತರೆ, ಇಲ್ಲಿ ಅಕಾಲಿಕವಾಗಿ ಮಳೆ ಬರುವ ಒಂದು ಕಾರಣಗಳಿಂದ ಹಾಗೆ ಪ್ರವಾಹ ಅಥವಾ ಬರಗಾಲದಂತಹ ಪ್ರಕೃತಿ ವಿಕೋಪದಿಂದ ರೈತರ ಬೆಳೆಗಳು ಬಹಳಷ್ಟು ಹಾನಿಯಾಗಿದೆ. ಈ ಒಂದು ಸಂದರ್ಭದಲ್ಲಿ ಸರ್ಕಾರದಿಂದ ಪರಿಹಾರ ನೀಡಲಾಗ್ತಾ ಇದೆ. ಸಾಮಾನ್ಯವಾಗಿ 33%ಕ್ಕಿಂತ ಹೆಚ್ಚು ಬೆಳೆ ನಷ್ಟವಾಗಿರುವ ರೈತರಿಗೆ ಈ ಒಂದು ಹಣವನ್ನು ನೀಡಲಾಗ್ತಾ ಇದೆ. ಹೌದು ಸ್ನೇಹಿತರೆ, ಸಾಮಾನ್ಯವಾಗಿ ನಿಮ್ಮ ಬೆಳೆಯು 33%ಕ್ಕಿಂತ ಹೆಚ್ಚು ಬೆಳೆ ನಷ್ಟವಾಗಿದ್ರೆ ಈ ಒಂದು ಹಣವನ್ನು ನೀಡಲಾಗ್ತಾ ಇದೆ. ಸ್ನೇಹಿತರೆ, ಬೆಳೆ ಹಾನಿಯಾದ ಪ್ರಮಾಣವನ್ನು ಅಧಿಕಾರಿಗಳು ಸ್ಥಳೀಯ ಪರಿಶೀಲನೆ ನಡೆಸ್ತಾರೆ ಮತ್ತು ಜಂಟಿ ಸಮೀಕ್ಷೆ ಮೂಲಕ ದಾಖಲೆಗಳನ್ನು ಮಾಡ್ತಾರೆ. ಈ ಎಲ್ಲ ಮಾಹಿತಿಯ ಆಧಾರದ ಮೇಲೆ ಅರ್ಹ ರೈತರ ವಿವರವನ್ನು ಸಂಬಂಧಪಟ್ಟ ಪೋರ್ಟಲ್ಗಳಲ್ಲಿ ಮತ್ತು ದಾಖಲಿಸಿ ಈ ಒಂದು ಹಣವನ್ನು ನಂತರ ಪರಿಹಾರದ ಹಣವನ್ನು ಡಿಬಿಟಿ ಮೂಲಕ ರೈತರ ಖಾತೆಗೆ ಜಮಾ ಮಾಡಲಾಗ್ತಾ ಇದೆ. ಹೌದು ಸ್ನೇಹಿತರೆ, ಪ್ರತಿಯೊಬ್ಬರಿಗೂ ನಿಮ್ಮ ಒಂದು ಬೆಳೆ ಪರಿಹಾರ ಹಣ ನಿಮ್ಮ ಖಾತೆಗೆ ಬರಬೇಕು ಅಂದ್ರೆ 33% ಬೆಳೆ ಹಾನಿಯಾಗಿರಬೇಕು ಮತ್ತು ಈ ಒಂದು ಪರಿಶೀಲನೆಯನ್ನು ಸ್ವತಃ ಅಧಿಕಾರಿಗಳೇ ನಿಮ್ಮ ಹೊಲಕ್ಕೆ ಬಂದು ಭೇಟಿ ನೀಡಿ ಆ ಒಂದು ಮಾಹಿತಿಯನ್ನು ಪಡೆದುಕೊಳ್ತಾರೆ. ಸ್ನೇಹಿತರೆ, ಇಲ್ಲಿ ಇನ್ನೊಂದು ಮುಖ್ಯವಾದ ಮಾಹಿತಿ ಏನಂದ್ರೆ ಕೆಲವು ಬೆಳೆ ಹಾನಿಯಾಗಿರುವುದರಿಂದ ಮಾತ್ರ ಹಣ ಖಾತೆಗೆ ಬರುವುದಿಲ್ಲ. ಸ್ನೇಹಿತರೆ, ಇನ್ನೊಂದು ಮುಖ್ಯವಾದ ಮಾಹಿತಿ ಏನಂದ್ರೆ ಕೇವಲ ಬೆಳೆ ಹಾನಿಯಾದ್ರೆ ಮಾತ್ರ ರೈತರ ಬ್ಯಾಂಕ್ ಖಾತೆಗೆ ಈ ಒಂದು ಹಣ ಜಮವಾಗೋದಿಲ್ಲ. ಈ ಒಂದು ಬೆಳೆ ಹಾನಿ ಸಮೀಕ್ಷೆ ಆಗಬೇಕು, ರೈತರ ದಾಖಲೆಗಳು ಬೇಕು ಮತ್ತು ಜಮೀನಿನ ವಿವರ ಬೇಕು, ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್ ಮಾಹಿತಿಗಳು ಸರಿಯಾಗಿ ಇಟ್ಕೊಂಡಿರಬೇಕು. ಸ್ನೇಹಿತರೆ, ಈಗ ಬೆಳೆಗಳ ಪ್ರಕಾರ ಸಿಗಬಹುದಾದ ಮೊತ್ತ ಯಾವ ರೀತಿ ಇರುತ್ತದೆ ಅಂದ್ರೆ ಯಾವ ಬೆಳೆಗೆ ಎಷ್ಟು ಹಣವನ್ನು ಹಾಕ್ತಾರೆ ಸರ್ಕಾರದಿಂದ ಅಂತ ನೋಡೋದಾದ್ರೆ, ಸ್ನೇಹಿತರೆ, ಮಳೆ ಆಶ್ರಿತ ಬೆಳೆ, ಒಣಭೂಮಿ ಬೆಳೆಗಳಿಗೆ ಮತ್ತು ಶೇಂಗಾ, ತೊಗರೆ, ಮೆಕ್ಕೆಜೋಳ, ಸೂರ್ಯಕಾಂತಿ ಸೇರಿದಂತೆ ಕೆಲವು ಬೆಳೆಗಳಿಗೆ 1 ಹೆಕ್ಟರ್ಗೆ 17,000 ಸಿಗ್ತಾ ಇದೆ ಅಂತ ಕೂಡ ತಿಳಿದು ಬರ್ತಾ ಇದೆ. ಇನ್ನು ನೀರಾವರಿ ಬೆಳೆಗೆ ಯಾವ ರೀತಿ ಸಿಗುತ್ತದೆ ಅಂದ್ರೆ ಭತ್ತ, ಕಬ್ಬು, ಹತ್ತಿ ಮುಂತಾದ ಬೆಳೆಗಳಿಗೆ ಹಾನಿಯಾದ ಪ್ರಮಾಣದ ವರದಿ ಅನ್ವಯವಾಗುವ ಪ್ರಕಾರ ಆ ಒಂದು ಬೆಳೆಗಳಿಗೆ 1 ಹೆಕ್ಟರ್ಗೆ ಸುಮಾರು 25,000ದಿಂದ 27,000 ವರೆಗೂ ಕೂಡ ಸಿಗ್ತಾ ಇದೆ ಕೂಡ ತಿಳಿದು ಬರ್ತಾ ಇದೆ. ತೋಟಗಾರಿಕೆ ಬೆಳೆ ಮತ್ತು ಬಹುವಾರ್ಷಿಕ ಬೆಳೆಗಳಾದ ತೇಗು, ಅಡಿಕೆ, ಬಾಳೆ, ಮಾವು ಮುಂತಾದ ಬೆಳೆಗಳಿಗೆ ಹಾನಿಯ ಆಧಾರದ ಮೇಲೆ ಪರಿಹಾರ ದೊರೆಯುವ ಒಂದು ಸಾಧ್ಯತೆ ಇದೆ. ಸ್ನೇಹಿತರೆ, ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ 31,000 1 ಹೆಕ್ಟರ್ಗೆ ಸಿಗುವಂತದ್ದು ದೀರ್ಘಾವಧಿ ಬೆಳೆಗೆ ಅಂತ ಕೂಡ ತಿಳಿಸಲಾಗಿದೆ. ಆದರೆ ರೈತರು ಒಂದು ವಿಷಯವನ್ನು ತಪ್ಪದೇ ನೆನ್ಪಿಟ್ಕೊಳ್ಬೇಕು, ಏನಂದ್ರೆ ಈ ಒಂದು ಮೊತ್ತವು ಎಲ್ಲಾ ರೈತರಿಗೆ ಒಂದೇ ರೀತಿಯಾಗಿ ಖಚಿತವಾಗಿ ಸಿಗುತ್ತದೆ ಎಂದು ಅರ್ಥವಲ್ಲ. ಅಂದ್ರೆ ಈ ಒಂದು ಬೆಳೆಯ ಪ್ರಕಾರ ಹಾನಿಯ ಪ್ರಮಾಣ ಮತ್ತು ಸರ್ಕಾರದ ನಿಯಮದ ಒಂದು ಆಧಾರದ ಮೇಲೆ, ಅಂದ್ರೆ ನಿಮ್ಮ ಬೆಳೆ ಎಷ್ಟು ಹಾನಿಯಾಗಿರ್ತದೆ ಎಂದು ಕೂಡ ಸರ್ಕಾರ ನಿರ್ಧರಿಸಬೇಕಾಗುತ್ತದೆ. ನಿಮ್ಮ ಬೆಳೆ ಯಾವುದು ಮತ್ತು ಆ ಒಂದು ಬೆಳೆಯು ಎಷ್ಟು ಪ್ರಮಾಣವಾಗಿ ಹಾಳಾಗಿದೆ, ಸರ್ಕಾರದ ನಿಯಮ ಮತ್ತು ಆ ಒಂದು ಅರ್ಹತೆ ಆಧಾರದ ಮೇಲೆ ಪ್ರತಿಯೊಬ್ಬ ರೈತರಿಗೂ ಹಣವನ್ನು ನೀಡಲಾಗುತ್ತದೆ. ಇಂದೀಗ ಮೊದಲನೇ ಹಂತವನ್ನು ಜಂಟಿ ಸಮೀಕ್ಷೆ ಮುಗಿಸಿರುವ ರೈತರ ಒಂದು ಜಿಲ್ಲೆ ನೋಡೋದಾದ್ರೆ, ಯಾವುದು ಸ್ನೇಹಿತರೆ, ಮೊದಲನೇ ಜಂಟಿ ಸಮೀಕ್ಷೆ ಮುಗಿದಿದೆ. ಆ ಒಂದು ರೈತರಿಗೆ ಯಾವ ಜಿಲ್ಲೆ ರೈತರಿಗೆ ಮೊದಲನೇ ಹಂತದಲ್ಲಿ ಈ ಒಂದು ಬೆಳೆ ಪರಿಹಾರ ಸಿಗ್ತಾ ಇದೆ ಅಂತ ನೋಡೋದಾದ್ರೆ ಧಾರವಾಡ ಜಿಲ್ಲೆ, ಗದಗ ಜಿಲ್ಲೆ, ಹಾವೇರಿ ಜಿಲ್ಲೆ ಮತ್ತು ಕಲಬುರಗಿ ಜಿಲ್ಲೆ, ಯಾದಗಿರಿ ಜಿಲ್ಲೆ ಮತ್ತು ಬೀದರ್ ಜಿಲ್ಲೆ, ವಿಜಯಪುರ ಜಿಲ್ಲೆ, ಬಾಗಲಕೋಟೆ ಜಿಲ್ಲೆ, ಬೆಳಗಾವಿ ಜಿಲ್ಲೆ ಮತ್ತು ರಾಯಚೂರು ಜಿಲ್ಲೆ, ಇಷ್ಟು ಜಿಲ್ಲೆಗಳಿಗೆ ಮೊದಲನೇ
ಹಂತದಲ್ಲಿ ಪ್ರಮುಖವಾಗಿ ಉಲ್ಲೇಖವಾಗಿದೆ ಅಂತ ಕೂಡ ತಿಳಿಸಲಾಗಿದೆ. ಹೌದು ಸ್ನೇಹಿತರೆ, ಇಷ್ಟು ಜಿಲ್ಲೆಗೆ ಜಂಟಿ ಸಮೀಕ್ಷೆ ಮುಗಿದಿದೆ ಮತ್ತು ಈ ಒಂದು ಜಿಲ್ಲೆಗಳಿಗೆ ಬೆಳೆ ಪರಿಹಾರ ಹಣವನ್ನು ಆದಷ್ಟು ಬೇಗ 1ನೇ ಕಂತದಲ್ಲಿ ಹಣವನ್ನು ಹಾಕಲಾಗುತ್ತದೆ ಅಂತ ಕೂಡ ಸರ್ಕಾರದಿಂದ ತಿಳಿದು ಬರ್ತಾ ಇದೆ. ಈ ಒಂದು ಜಿಲ್ಲೆಗಳು ಜಂಟಿ ಸಮೀಕ್ಷೆ ಪೂರ್ಣಗೊಂಡಿರುವುದಕ್ಕೆ ಬೇಗ ಹಾಕ್ತಾರೆ ಅಂತ ಕೂಡ ತಿಳಿದು ಬರ್ತಾ ಇದೆ. ಉಳಿದ ಜಿಲ್ಲೆಯ ರೈತರು ಆತಂಕ ಪಡಬೇಡಿ, ಪ್ರತಿಯೊಂದು ಜಿಲ್ಲೆಗೂ ಈ ಒಂದು ಹಣ ಸಿಗುವಂತದ್ದು. ಅದಕ್ಕೋಸ್ಕರ ಈಗ ಮೊದಲನೇ ಸಮೀಕ್ಷೆಯಲ್ಲಿ ಈ ಒಂದಿಷ್ಟು ಜಿಲ್ಲೆಗಳಿಗೆ ಹಾಕಿದ ಬಳಿಕ ಮತ್ತೆ 2ನೇ ಸಮೀಕ್ಷೆ ಯಾವ ಜಿಲ್ಲೆ ಮೇಲೆ ನಡೆಯುತ್ತದೆ ಮತ್ತು 2ನೇ ಕಂತಿನ ಹಣವನ್ನು ಆ ಒಂದು ಜಿಲ್ಲೆಗಳಿಗೆ ಹಾಕಲಾಗುತ್ತದೆ. ಸ್ನೇಹಿತರೆ, ಮುಖ್ಯವಾಗಿ ಫ್ರೂಟ್ಸ್ ಐಡಿಯಲ್ಲಿ ರೈತರ ಜಮೀನಿನ ವಿವರ ಸರಿಯಾಗಿದೆ ಅಂತ ಕೂಡ ನೋಡಬೇಕಾಗುತ್ತದೆ. ಫ್ರೂಟ್ಸ್ ಐಡಿ ಎಂದರೇನು ಅಂತ ನೋಡೋದಾದ್ರೆ, ರೈತರು ಜಮೀನು ಮತ್ತು ಕೃಷಿ ಸಂಬಂಧಿತ ಮಾಹಿತಿಯ ವಿವಿಧ ಸರ್ಕಾರಿ ಸೇವೆಗಳಿಗೆ ಸಂಪರ್ಕಿಸುವ ಬಳಸುವ ವ್ಯವಸ್ಥೆಯಾಗಿದೆ. ನಿಮ್ಮ ಜಮೀನಿನ RTC ಅಥವಾ ಪಹಣಿಯನ್ನು ಆಧಾರ ಮತ್ತು ರೈತರ ಗುರುತಿನ ಮಾಹಿತಿಯ ಸರಿಯಾಗಿ ಮ್ಯಾಪ್ ಆಗುತ್ತದೆ ಅಂತ ಕೂಡ ಇಲ್ಲಿ ತಿಳಿದು ಬರುತ್ತದೆ. ಪರಿಹಾರ ಸೇರಿದಂತೆ ಹಲವು ಕೃಷಿ ಸಂಬಂಧಿತ ಯೋಜನೆಗಳಿಗೆ ಈ ಒಂದು ಫ್ರೂಟ್ಸ್ ಐಡಿ ಉಪಯುಕ್ತವಾಗಿದೆ. ಫ್ರೂಟ್ಸ್ ಐಡಿ ಇದ್ರೆ ಸಾಕು, ನೀವು ರೈತರು ಹೌದೋ ಇಲ್ಲೋ ಅಂತ ಕೂಡ ಗೊತ್ತಾಗುತ್ತದೆ ಮತ್ತು ನಿಮ್ಮ ಜಮೀನು ಎಷ್ಟಿದೆ, ನಿಮ್ಮ ಈ ಒಂದು ವಿವರವನ್ನು ಪ್ರತಿಯೊಂದು ವಿವರವನ್ನು ಫ್ರೂಟ್ಸ್ ಐಡಿಯಲ್ಲಿ ರೈತರು ಕಾಣಬಹುದು ಅಂತ ಕೂಡ ತಿಳಿಸಲಾಗಿದೆ. ಅದಕ್ಕೋಸ್ಕರ ಫ್ರೂಟ್ಸ್ ಐಡಿ ಕೂಡ ಇಂಪಾರ್ಟೆಂಟ್ ಆಗಿದೆ. ಹೀಗಾಗಿ ರೈತರು ತಮ್ಮ ಫ್ರೂಟ್ಸ್ ಐಡಿ ಅಥವಾ ಫ್ರೂಟ್ಸ್ ಐಡಿಯನ್ನು ಪರಿಶೀಲಿಸಿಕೊಳ್ಳುವುದು ಉತ್ತಮವಾಗಿದೆ. ಸ್ನೇಹಿತರೆ, ಈಗ ಮತ್ತೊಂದು ಬಹಳ ಮುಖ್ಯವಾದ ಯೋಜನೆಯಾದ PM ಕಿಸಾನ್ ಯೋಜನೆ ಬಗ್ಗೆ ನೋಡೋಣ. ಇವಾಗ ನೋಡಿದ್ದು ಬೆಳೆ ಹಾನಿ ವಿವರವನ್ನು. ಹೌದು ಸ್ನೇಹಿತರೆ, ಬೆಳೆ ಹಾನಿ ವಿವರವನ್ನು ನಾನು ನಿಮಗೆ ಸ್ಪಷ್ಟವಾಗಿ ತಿಳಿಸಿದ್ದೇನೆ. ಇಷ್ಟು ಮೊದಲು ನಾ ಹೇಳಿರುವಂತಹ ಜಿಲ್ಲೆಗಳನ್ನು ಸರ್ಕಾರ ನೀಡಿದೆ. ಅಷ್ಟು ಜಿಲ್ಲೆಗೆ ಹಣ ಬಂದ ಬಳಿಕ ಉಳಿದ ಜಿಲ್ಲೆಗೆ ಬರುವ ಸಾಧ್ಯತೆ ಬಹಳಷ್ಟಿದೆ. ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ ಮತ್ತು ಇಲ್ಲಿ PM ಕಿಸಾನ್ ಯೋಜನೆ ಹಣದ ಮಾಹಿತಿಯನ್ನು ಕೂಡ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ. ಸ್ನೇಹಿತರೆ, ಇಲ್ಲಿ PM ಕಿಸಾನ್ ಯೋಜನೆ ಹಣ ಒಂದು ಪ್ರಮುಖವಾಗಿ ರೈತರಿಗೆ ಸಿಗುವಂತದ್ದು. ಈ ಒಂದು PM ಕಿಸಾನ್ ಯೋಜನೆ ಹಣವು ಯಾವ ರೀತಿ ರೈತರಿಗೆ ಸಿಗುತ್ತಿದೆ ಅಂದ್ರೆ, ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆ ಬಗ್ಗೆ ಈ ಒಂದು ಮಾಹಿತಿಯನ್ನು ಕೂಡ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ. ಸ್ನೇಹಿತರೆ, ಇಲ್ಲಿ PM ಕಿಸಾನ್ ಯೋಜನೆ ಅಡಿಯಲ್ಲಿ ಅರ್ಹ ರೈತರಿಗೆ ಕೇಂದ್ರ ಸರ್ಕಾರದಿಂದ ವರ್ಷಕ್ಕೆ 6,000 ಸಹಾಯಧನ ಸಿಗಲಾಗ್ತಾ ಇದೆ. ಈ ಒಂದು ಹಣವು ಒಂದು ವರ್ಷದಲ್ಲಿ 3 ಕಂತಾಗಿ ಪ್ರತಿ 2,000ದಂತೆ DBT ಮೂಲಕ ರೈತರ ಖಾತೆಗೆ ಜಮಾವಾಗುತ್ತದೆ. ಇಂದೀಗ ಮುಂದಿನ ಕಂತಿನ 2,000ಕ್ಕಾಗಿ ರೈತರು ಕಾಯ್ತಾ ಇದ್ದಾರೆ. ಈ ಒಂದು ಹಣವು ನಿಮ್ಮ ಖಾತೆಗೆ ಬರಬೇಕಾದ್ರೆ PM ಕಿಸಾನ್ ದಾಖಲೆಗಳು ಸರಿಯಾಗಿದೆಯಾ ಅನ್ನೋದು ಕೂಡ ಮುಖ್ಯವಾಗಿದೆ. ಮೊದಲನೇದಾಗಿ EKYC. ಸ್ನೇಹಿತರೆ, PM ಕಿಸಾನಿಗೆ EKYC ಮುಖ್ಯವಾಗಿದೆ. EKYC ಪೂರ್ಣಗೊಂಡ್ರೆ ನಿಮಗೆ ಖಂಡಿತವಾಗಿ ಹಣ ಬರುತ್ತದೆ. EKYC ಪೂರ್ಣಗೊಳ್ಳದೆ ಇದ್ರೆ ನಿಮಗೆ ಹಣ ಲೇಟ್ ಆಗಿ ಬರುತ್ತದೆ ಅಂತ ಕೂಡ ತಿಳಿದು ಬರ್ತಾ ಇದೆ. ಸ್ನೇಹಿತರೆ, EKYC ಪೂರ್ಣಗೊಂಡ್ರೆ ಮಾತ್ರ ನಿಮಗೆ PM ಕಿಸಾನ್ ಯೋಜನೆ ಹಣವನ್ನು ಸರ್ಕಾರದಿಂದ ಯಾವಾಗ ಬಿಡುಗಡೆ ಮಾಡ್ತಾರೋ ಅವಾಗಲೇ ನಿಮ್ಮ ಖಾತೆಗೆ ಹಣ ಜಮಾವಾಗುತ್ತದೆ. ಸ್ನೇಹಿತರೆ, ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ EKYC ಯನ್ನು ಮಾಡಿಸಿಕೊಳ್ಳಿ ಅಂತ ಕೂಡ ತಿಳಿಸ್ತಾ ಇದ್ದೇನೆ. ಎರಡನೇದಾಗಿ ಆಧಾರ್ ಶಿಂಡಿಂಗ್ ಅಥವಾ DBT. ಸ್ನೇಹಿತರೆ, ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಸರಿಯಾಗಿ ಲಿಂಕ್ ಆಗಿದೆಯಾ ಇಲ್ವಾ ಅಂತ ಕೂಡ ನೀವು ಪರಿಶೀಲಿಸಿಕೊಳ್ಬೇಕು ಮತ್ತು ಜೊತೆಗೆ DBT ಮೂಲಕ ಅಗತ್ಯವಿರುವ ಬ್ಯಾಂಕಿಂಗ್ ವ್ಯವಸ್ಥೆ ಸರಿಯಾಗಿದೆಯಾ ಇಲ್ವಾ ಅಂತ ಕೂಡ ಖಚಿತಪಡಿಸಿಕೊಳ್ಳಬೇಕು ಮತ್ತು ಕೆಲವೊಮ್ಮೆ ಸರ್ಕಾರದಿಂದ ಹಣ ಬಿಡುಗಡೆ ಮಾಡಿದ ಬ್ಯಾಂಕ್ ಖಾತೆಗೆ ಸಮಸ್ಯೆ ಇರುವುದರಿಂದ ಹಣ ನಿಮ್ಮ ಖಾತೆಗೆ ಬರದೇ ಇರುತ್ತದೆ. ಅದಕ್ಕೋಸ್ಕರ ನೀವು ಒಂದ್ಸರಿ ಬ್ಯಾಂಕಿಗೆ ಹೋಗಿ ನಿಮ್ಮ ಒಂದು ಬ್ಯಾಂಕ್ ಖಾತೆ ಸರಿಯಾಗಿದೆಯಾ ಇಲ್ವಾ ಅಂತ ಕೂಡ ಚೆಕ್ ಮಾಡಿಸ್ಕೊಳ್ಳಿ ಮತ್ತು ಆಧಾರ್ ಕಾರ್ಡ್ಗೆ ಬ್ಯಾಂಕ್ ಖಾತೆ ಲಿಂಕ್ ಆಗಿರಬೇಕು ಅಂತ ಕೂಡ ತಿಳಿಸಲಾಗಿದೆ. ಮೂರನೆಯದು ಫ್ರೂಟ್ಸ್ ಐಡಿ ಮತ್ತು ಜಮೀನಿನ ದಾಖಲೆ. ಬೆಳೆ ಹಾನಿ ಪರಿಹಾರ ಪಡೆಯುವ ರೈತರಿಗೆ ಇದು ಬಹಳ ಮುಖ್ಯವಾಗಿದೆ ಮತ್ತು ನಿಮ್ಮ ಜಮೀನಿನ RTC ಅಥವಾ ಪಹಣಿಯ ವಿವರವು ಆಧಾರ್ ಸಂಬಂಧಿತ ಮಾಹಿತಿ ಸರಿಯಾಗಿ ಮ್ಯಾಪಿಂಗ್ ಆಗುತ್ತದೆಯಾ ಇಲ್ವಾ ಅಂತ ಕೂಡ ನೀವು ಪರಿಶೀಲಿಸಿಕೊಳ್ಬೇಕು ಅಂತ ಕೂಡ ಸರ್ಕಾರದಿಂದ ತಿಳಿಸಲಾಗಿದೆ. ಇಂದೀಗ ರೈತರು ಮಾಡಬೇಕಾದ ಕೆಲಸ ಏನಂದ್ರೆ, ಮೊದಲನೇದಾಗಿ ನಿಮ್ಮ ಆಧಾರ್ ಕಾರ್ಡ್ ನಲ್ಲಿ ಹೆಸರು ಮತ್ತು ಬ್ಯಾಂಕ್ ಖಾತೆಯಲ್ಲಿರುವ ಹೆಸರು ಸರಿಯಾಗಿದೆಯಾ ಅಂತ ಕೂಡ ಪರಿಶೀಲಿಸಿಕೊಳ್ಬೇಕು ಮತ್ತು ಎರಡನೇದಾಗಿ ಬ್ಯಾಂಕ್ ಖಾತೆ ಆಧಾರ್ ಲಿಂಕ್ ಆಗಿದೆಯಾ ಇಲ್ವಾ ಅಂತ ಕೂಡ ಚೆಕ್ ಮಾಡ್ಕೊಳ್ಬೇಕು ಮತ್ತು ಮೂರನೇದಾಗಿ ನಿಮ್ಮ ಒಂದು DBT ಮತ್ತು NPCI ಮ್ಯಾಪಿಂಗ್ ಸರಿಯಾಗಿದೆಯಾ ಇಲ್ವಾ ಅಂತ ಕೂಡ ಚೆಕ್ ಮಾಡ್ಕೊಳ್ಬೇಕು. ಸ್ನೇಹಿತರೆ, ನಾಲ್ಕನೇದು PM ಕಿಸಾನ್ ಯೋಜನೆಗೆ EKYC ಪೂರ್ಣಗೊಂಡಿದೆಯಾ ಇಲ್ವಾ ಅಂತ ಕೂಡ ಚೆಕ್ ಮಾಡ್ಕೊಳ್ಳಿ. ಐದನೇದು ಫ್ರೂಟ್ಸ್ ಐಡಿ ಮತ್ತು ನಿಮ್ಮ ಜಮೀನಿನ RTC ವಿವರ ಸರಿಯಾಗಿದೆಯಾ ಇಲ್ವಾ ಅಂತ ಕೂಡ ಚೆಕ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಆರನೇದು ಬಹಳಷ್ಟು ಮುಖ್ಯವಾಗಿದೆ. ನಿಮ್ಮ ಬೆಳೆಯ ಹಾನಿ ಪರಿಹಾರದ ಬಗ್ಗೆ ಸಮೀಕ್ಷೆ ನಡೆದಿದೆಯಾ ಇಲ್ವಾ ಅಂತ ಕೂಡ ನಿಮ್ಮ ಕಂದಾಯ ಅಧಿಕಾರಿಗಳಿಗೆ ಅಥವಾ ನಿಮ್ಮ ಕೃಷಿ ಅಧಿಕಾರಿಗಳಿಗೆ ನೀವು ವಿಚಾರಿಸಿಕೋಬೇಕು ಅಂತ ಕೂಡ ತಿಳಿಸ್ತಾ ಇದ್ದೇನೆ. ಇನ್ನು ಪರಿಹಾರ ಸ್ಟೇಟಸ್ ಅನ್ನು ಯಾವ ರೀತಿ ಚೆಕ್ ಮಾಡಬೇಕು ಅಂತ ನೋಡೋದಾದ್ರೆ, ಕರ್ನಾಟಕ ಸರ್ಕಾರ ಪರಿಹಾರ ಸಂಬಂಧಿತ ಅಧಿಕೃತ ಪೋರ್ಟಲ್ ಅನ್ನು ನೀಡಲಾಗುತ್ತದೆ. ರೈತರು ತಮ್ಮ ವಿವರವನ್ನು ಬಳಸಿಕೊಂಡು ಪರಿಶೀಲಿಸಬೇಕಾಗುತ್ತದೆ ಮತ್ತು ಸಾಮಾನ್ಯವಾಗಿ ಆಧಾರ್ ಸಂಖ್ಯೆ ಸ್ಟೇಟಸ್ ಚೆಕ್ ಮಾಡುವಾಗ ನಿಮ್ಮ ಆಧಾರ್ ಸಂಖ್ಯೆ FID ಅಥವಾ ಸಂಬಂಧಪಟ್ಟ ರೈತರ ಗುರುತಿನ ವಿವರವನ್ನು ಸರಿಯಾಗಿ ನಮೂದಿಸಬೇಕಾಗುತ್ತದೆ. ಜಮಾ ಆಗಿಲ್ಲ ಅಂದ್ರೆ ತಕ್ಷಣ ಹಣ ಬರುವುದೇ ಇಲ್ಲ ಎಂದು ಕೂಡ ನಿರ್ಧಾರ ಮಾಡ್ಕೊಳ್ಬೇಡಿ. ಮೊದಲನೇದಾಗಿ ನಿಮ್ಮ ದಾಖಲೆಗಳು ಸರಿಯಾಗಿದ್ದಾವ ಇಲ್ವಾ ಅಂತ ಕೂಡ ಚೆಕ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಬೆಳೆ ಹಾನಿ ಸಮೀಕ್ಷೆ ಆಗಿದೆಯಾ ಇಲ್ವಾ ಅಂತ ಕೂಡ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಹೆಸರಿನ ಫಲಾನುಭವಿಗಳ ಪಟ್ಟಿಯಲ್ಲಿ ಇದೆಯಾ ಇಲ್ವಾ ಅಂತ ಕೂಡ ಚೆಕ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಜಮೀನಿನ ವಿವರ
ಸರಿಯಾಗಿದೆಯಾ ಇಲ್ವಾ ಅಂತ ಕೂಡ ನೋಡಿ. ಮತ್ತು ಆಧಾರ್ ಕಾರ್ಡ್ಗೆ ಬ್ಯಾಂಕ್ ಖಾತೆ ಲಿಂಕ್ ಆಗಿದೆಯಾ ಮತ್ತು ನಿಮ್ಮ ಬ್ಯಾಂಕ್ ಖಾತೆಗೆ ಡಿಬಿಟಿ ಕೂಡ ಸಂಕ್ರಿಯೆಯಲ್ಲಿ ಇದೆಯಾ ಅಂತ ಕೂಡ ನೋಡಬೇಕಾಗುತ್ತದೆ. ಪ್ರೂಫ್ಸ್ ಐಡಿಯಲ್ಲಿ ನಿಮ್ಮ ಜಮೀನಿನ ವಿವರ ಸರಿಯಾಗಿದೆಯಾ ಅಂತ ಕೂಡ ನೋಡಬೇಕಾಗುತ್ತದೆ. ಈ ಎಲ್ಲಾ ವಿಷಯವನ್ನು ಒಂದೊಂದಾಗಿ ತಿಳಿದುಕೊಳ್ಳಿ. ಹಾಗಿದ್ರೆ ನಿಮ್ಮ ಖಾತೆಗೆ ಬೇಗ ಹಣ ಬಂದು ತಲುಪುತ್ತದೆ. ಒಂದು ಸಮಸ್ಯೆಯನ್ನು ಬಗೆಹರಿಸುವುದು ನಿಮ್ಮ ಕೈಯಲ್ಲಿದೆ. ಅದಕ್ಕೋಸ್ಕರ ನಿಮ್ಮ ಒಂದು ಜಮೀನಿನ ವಿವರ ಸರಿಯಾಗಿದ್ರೆ ಖಂಡಿತವಾಗಿ ನಿಮಗೆ ಹಣ ಬಂದೇ ಬರುತ್ತದೆ. ರೈತ ಬಾಂಧವರೇ, ಸರ್ಕಾರದಿಂದ ಹಣ ಬಿಡುಗಡೆ ಮಾಡುವ ಪ್ರಕ್ರಿಯೆ ನಡೆಯುವ ಎಲ್ಲಾ ರೈತರಿಗೂ ಖಾತೆಗೆ ಒಂದೇ ದಿನ ಹಣ ಬರುವುದಿಲ್ಲ. ಅದಕ್ಕೋಸ್ಕರ ತಡವಾಗುತ್ತದೆ. ಜಿಲ್ಲಾವಾರುವಾಗಿ ಹಂತವಾಗಿ ಈ ಒಂದು ಹಣವನ್ನು ಹಾಕಲಾಗುತ್ತದೆ. ಪ್ರತಿಯೊಬ್ಬರು ಕೂಡ ನಿಧಾನವಾಗಿ ಈ ಒಂದು ಹಣವನ್ನು ಪಡೆದುಕೊಳ್ಳಿ. ಪ್ರತಿಯೊಂದು ಜಿಲ್ಲೆಗೆ ಈ ಒಂದು ಹಣವನ್ನು ಹಾಕಬೇಕಾಗುತ್ತದೆ. ಪ್ರತಿಯೊಬ್ಬರಿಗೂ ಕೂಡ ಹಾಕಲಾಗುತ್ತದೆ. ಸ್ನೇಹಿತರೆ, ಈ ಒಂದು ಹಣವನ್ನು ಬಿಡುಗಡೆ ಮಾಡಿದ ತಕ್ಷಣವೇ ನಾನು ನಿಮಗೆ ಜಿಲ್ಲಾವಾರು ಮಾಹಿತಿಯನ್ನು ಕೂಡ ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ತೇನೆ. ಸ್ನೇಹಿತರೆ, ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಅಂತ ಅನ್ಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈ ಒಂದು ಮಾಹಿತಿಯನ್ನು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಮತ್ತು ಅವ್ರಿಗೂ ಕೂಡ ಏನಾದರೂ ಜಮೀನಿನ ವಿವರ ಸರಿಯಾಗಿಲ್ಲ ಅಂದ್ರೆ ಮತ್ತು ಪ್ರೂಫ್ಸ್ ಐಡಿಯಲ್ಲಿ ಏನಾದರೂ ತಪ್ಪಿದ್ರೆ ಮತ್ತು ಈ KYC ಮಾಡಿಸ್ಕೊಂಡಿಲ್ಲ ಅಂದ್ರೆ ಬೇಗ ಮಾಡಿಸ್ಕೊಳ್ಳಕ್ಕೆ ಹೇಳಿ. ಮತ್ತು ಈ ಒಂದು ಮಾಹಿತಿಯನ್ನು ನೀವು ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ಮತ್ತು ರೈತ ವಾಟ್ಸ್ಆಪ್ ಗ್ರೂಪ್ ಇರ್ತಾವಲ್ಲ, ಅಲ್ಲಿ ಕೂಡ ಶೇರ್ ಮಾಡಿ. ಯಾಕಂದ್ರೆ ಬಹಳಷ್ಟು ರೈತರಿಗೆ ಈ ಒಂದು ಮಾಹಿತಿ ಗೊತ್ತಿರೋದಿಲ್ಲ. ಹಣ ಬರ್ತೈತ್ ಬಿಡಪ್ಪ ಅಂತ ಕೂತ್ಕೊಂಡ್ಬಿಟ್ಟಿರ್ತಾರೆ. ಅದಕ್ಕೋಸ್ಕರ ಈ ಒಂದು ವಿಡಿಯೋನ ಶೇರ್ ಮಾಡಿದ್ರೆ ಅವ್ರಿಗೂ ಕೂಡ ಗೊತ್ತಾಗುತ್ತದೆ ಇಷ್ಟು ಕೆಲಸವಿದೆಯಾ, ಇದನ್ನು ಬಗೆಹರಿಸಿದ್ರೆ ನಮಗೆ ಹಣ ಬರುತ್ತಾ ಅಂತ ಕೂಡ ಗೊತ್ತಾಗುತ್ತದೆ. ಬೇಗ ಶೇರ್ ಮಾಡಿ. ಮತ್ತು ಈ ಒಂದು ಮಾಹಿತಿಯನ್ನು ಪ್ರತಿಯೊಬ್ಬರು ಕೂಡ ಕೊನೆವರೆಗೂ ನೋಡಿದ್ದಕ್ಕೆ ಹೃದಯಪೂರ್ವಕವಾಗಿ ಧನ್ಯವಾದ.